ನನ್ನ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ವರ್ಕ್ ಮಾಡಿದಂಥ ಅದಿತಿ ಪ್ರಭುದೇವ್ ಅವರು ಮತ್ತು ನನ್ನ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಕೋಸ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಧ್ರುವ ಸರು ಬಂದು ನಮ್ಮ ಸಿನಿಮಾಗೆ ತುಂಬ ಪ್ರೋತ್ಸಾಹ ಮಾಡ್ತಿದ್ದಾರೆ. ನಾವು ಒಂದು ಮಾತು ಕರೆದಿದ ತಕ್ಷಣ ಒಂದು ಹೊಸಬ್ರು ಅನ್ನೋ ಒಂದು ಸಿನಿಮಾ ಅನ್ನೋದು ಮರೆತು ಅವರು ನಾನು ಇದ್ದೀನಿ, ನಿಮ್ಮ ಜೊತೆ ನಿಂತ್ಕೊಂತೀನಿ, ಪ್ರೋತ್ಸಾಹ ಮಾಡ್ತೀನಿ ಅಂತ ಬಂದರು. ಅವರು ಬಂದು ಮೀಟ್ ಮಾಡ್ತೀನಿ ಅಂತಂದ್ರೂ ಅವರು ಬೇಡ ನಾನು ಬರ್ತೀನಿ ಅಂತಂತಂದರು. ಧ್ರುವ ಸರ್ಗೆ ನಮ್ಮ ತಂಡದ ಕಡೆಯಿಂದ ನನ್ನ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಯಾರು ಈ ರೇಂಜಿಗೆ ಇಷ್ಟು ಸಪೋರ್ಟ್ ಮಾಡಲ್ಲ ಹೊಸಬ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು 2006ರಿಂದ ನಾನು ಇಲ್ಲಿವರೆಗೂ ಹೀರೋ ಆಗಬೇಕಂತ ಕನಸು ಕಟ್ಕೊಂಡು ಬಂದೆ, ಒಂದು ಚಿಕ್ಕ ಹಳ್ಳಿಯಿಂದ. ಇಷ್ಟು ವರ್ಷದ ಒಂದು ಕನಸು ಇವತ್ತು ನಾನು ಅಂದ್ಕೊಂಡಂಥ ಒಂದು ಗುರಿ ಇವತ್ತು ಹೊರಗಡೆ ಬರ್ತಿದೆ ಅಂತ ಒಂದು ಖುಷಿನೂ ಆಗ್ತಾ ಇದೆ, ಒಂದು ಭಯನೂ ಆಗ್ತಾ ಇದೆ. ಪ್ರತಿಯೊಬ್ಬನೂ ಹೀರೋ ಆಗಬೇಕಂತ ಬಂದವನು ಏನು ಕಷ್ಟಪಟ್ಟಿರ್ತಾನೆ, ಅವನು ದಾರಿ ಆಗಿರ್ಬೋದು, ಪಾದಯಾತ್ರೆ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಎಲ್ಲನೂ ಅದನ್ನೆಲ್ಲ ನೋಡಿ ಬಂದಿದ್ದೀವಿ. ಇವತ್ತು ಏನು ಹೇಳಿದ್ರು ಅದು ಚೆನ್ನಾಗಿರಲ್ಲ. ಬಟ್ ಈ ಸಿನಿಮಾಗೆ ತುಂಬ ಡೆಡಿಕೇಟೆಡ್ ಆಗಿ, ತುಂಬ ಎಫರ್ಟ್ ಹಾಕಿ, ಎಲ್ಲರೂ ತುಂಬ ಕಷ್ಟಪಟ್ಟು ಇಡೀ ಎಂಟೈರ್ ಟೀಮ್ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ನಾನು ಈ ಸಿನಿಮಾದಲ್ಲಿ ಒಬ್ಬ ಹೊಸಬ ಅಂತ ನನಗೆಲ್ಲೂ ಫೀಲ್ ಆಗಿಲ್ಲ. ನನ್ನ ಜೊತೆಗೆ ವರ್ಕ್ ಮಾಡಿದಂಥ ನನ್ನ ಕೋಸ್ಟರ್ಸ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರೂ ನನಗೆ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಪ್ರತಿಯೊಂದು ಸೀನಲ್ಲೂ ಪ್ರತಿದಿನವೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾದು. ಮತ್ತು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾನ. ಪ್ರತಿಯೊಬ್ಬರೂ ದಯವಿಟ್ಟು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ 4 ಜನಕ್ಕೆ ಹೇಳಿ ಸಿನಿಮಾ ಚೆನ್ನಾಗಿದೆ ಅಂತ. ಕನ್ನಡ ಸಿನಿಮಾ ಗೆಲ್ತು ಅಂತಂದರೆ ನನ್ನಂತ ಇನ್ನೊಂದು 4 ಜನಕ್ಕೆ ಒಳ್ಳೇದಾಗುತ್ತೆ, ನಮ್ಮ ತಂಡಕ್ಕೆ ಒಳ್ಳೇದಾಗತ್ತೆ, ಕನ್ನಡ ಸಿನಿಮಾ ಬೆಳೆಸ್ದಂಗಾಗತ್ತೆ. ಮತ್ತು ಪ್ರೊಡ್ಯೂಸರ್ಸು ನಾವು ಯಾರು ಅಂತಲೇ ಗೊತ್ತಿಲ್ಲ ಟೈಮಲ್ಲಿ ನಮ್ಮ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ, ಒಂದು ನಂಬಿಕೆ ಇಟ್ಟು ಇನ್ನೂ ಹೆಚ್ಚು ಸಿನಿಮಾಗಳನ್ನೂ ಮಾಡ್ತಾರೆ. ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿ ಕೇಳ್ಕೊಳ್ಳೋದು ಕನ್ನಡ ಜನತೆ ಹತ್ರ, ನಮ್ಮ ಸಿನಿಮಾ ನೋಡಿ ಇಷ್ಟ ಆಯ್ತಂದರೆ 4 ಜನಕ್ಕೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನ ಸ್ನೇಹಿತರು, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಹಾಂ ಸರ್, ಅದೇ ಫಸ್ಟ್ ಸೀನಿಂದ ಎಂಡ್ ಸೀನ್ವರೆಗೂ ಒಂದೇ ಕ್ಯಾರೆಕ್ಟ್ರು ಫೀಲ್ ಆಗುತ್ತೆ ಸರ್. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡೈರೆಕ್ಟ್ರು ಇದೇ ಫೀಲಲ್ಲಿ ಇರಬೇಕು. ಸಟ್ಟಲ್ಲೂ ಸಮೇತ ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಎಲ್ಲಿ ನಾನು ತಪ್ಪು ಮಾಡ್ಬಿಡ್ತೀನೋ, ಅವರೇನೋ ಒಂದು ಕನಸು ಇಟ್ಕೊಂಡಿದ್ದಾರೆ, ನಾನು ಅದನ್ನು ಫುಲ್ಫಿಲ್ ಮಾಡ್ತೀನೋ ಇಲ್ವೋ. ನಿಜವಾಗ್ಲೂ ನನಗೆ ಮೊದಲನೇ ದಿನ ಕತೆ ಹೇಳಿದಾಗಲೂ ಸಮೇತ ನಾನು ಕತೆ ಹೇಳಿಲ್ಲ ಸರ್. ಅವ್ರು ಇವತ್ತಿನವರೆಗೂ ಕತೆನೂ ಹೇಳಿಲ್ಲ, ಸಿನಿಮಾನೂ ತೋರಿಸಿಲ್ಲ ಇನ್ನೂ ಅವ್ರು ನನಗೆ. ನಾನು ಏನು ಹೇಳ್ತೀನಿ ಅಷ್ಟೇ ಮಾಡಿ ಅಂತ ಹೇಳಿದ್ರು ಅವರು. ಈ ಕ್ಯಾರೆಕ್ಟರ್ ಬ್ರದರ್ ನನ್ನ ಲೈಫ್ ಇದೆ ಬ್ರದರ್, ಅದರಲ್ಲಿ ನಿಮ್ದು ಅನ್ನೋದಕ್ಕಿಂತ ನನ್ನ ಕತೆ ನೀವು ಸೂಟ್ ಆಗ್ತಾ ಇದ್ದೀರಾ 100%. ಬಟ್ ನನ್ನ ಲೈಫ್ ಹೋಯ್ತು ಅಂತಂದರೆ ನನ್ನ ಕೆರಿಯರೇ ಎಂಡ್ ಆಗೋಗುತ್ತೆ, ನಿಮ್ಮದು ಎಂಡ್ ಆಗುತ್ತೆ. ಇದರಲ್ಲಿ ನಮ್ಮಿಬ್ರದ್ದು ಲೈಫ್ ಇದೆ, ಅದ್ರ ಜೊತೆ ಪ್ರೊಡ್ಯೂಸರು ದುಡ್ಡು ಹಾಕ್ತಿದ್ದಾರೆ. ಈ ಕ್ಯಾರೆಕ್ಟರ್ಗೆ ದಯವಿಟ್ಟು ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡಿ ಅಂತ ಹೇಳಿದ್ರು ಸರ್. ಸಟ್ಟಲ್ಲಿ ಸರ್ ನಿಜವಾಗ್ಲೂ ಒಂದು ತಂದೆ ತಾಯಿ ಒಂದು ಮಗುನ ಹೇಗೆ ಕೇರ್ ಮಾಡ್ತಾರೋ ಆ ಥರ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ನನಗೆ ಸ್ಕ್ರಿಪ್ಟ್ ವಿಷಯದಲ್ಲಿ ಪ್ರತಿದಿನ ನನಗೆ ರಿಹರ್ಸಲ್ಸ್ ಕರೆಯೋರು, ಅರ್ಲಿ ಮಾರ್ನಿಂಗ್ 5 o'clockಗೆ ಫೋನ್ ಮಾಡೋರು, ಬನ್ನಿ ವಾಕ್ ಹೋಗೋಣ, ಫೈಟ್ ರಿಹರ್ಸಲ್ ಮಾಡೋಣ ಅಂತ ಅಂದ್ಬಿಟ್ಟು. ನನಗೂ ಎವ್ರಿ ಸೆಕೆಂಡ್ ಏನಾಗುತ್ತೆ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದರೆ ಎಲ್ಲಿ ಮತ್ತೆ ಮಿಸ್ ಆಗ್ಬಿಡುತ್ತೋ, ಬೇರೆ ಏನು ಮಾಡ್ಬಿಡ್ತೀನೋ ಅನ್ನೋ ಒಂದು ಭಯದಲ್ಲಿ ನಾನು ಅದೇ ಫೀಲಲ್ಲೇ ಇರ್ತಿದ್ದೆ ಸರ್. ಯಾಕಂದ್ರೆ ಆ ಥರ ನನಗೆ ಅವರು ಮೋಲ್ಡ್ ಮಾಡಿದ್ರು ಡೈರೆಕ್ಟ್ರು. ಹಾಂ ಸರ್, ನಾನು ಯೂಶಲಿ ಅಲ್ಲಿ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಆ ಸೀನ್ ಮುಗಿಯೋವರೆಗೂ ನಾನು ಅದೇ ಫೀಲಲ್ಲೇ ಇರ್ತಿದ್ದೆ ಸರ್. ನಾನು ಮನೆಗೆ ಹೋದ ನೀವೇ ಉತ್ತರ ಕೊಡಬೇಕು. ಸೈಕೋ ಬರಲ್ಲ, ಒಳ್ಳೆ ಕ್ಯಾರೆಕ್ಟರ್ ಹೇಳ್ಕೊಟ್ಟಿದ್ದೀರಾ ಸರ್. ಸರ್ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಸರ್. ಬಿಕಾಸ್ ಏನಕ್ಕಂದರೆ ಈ ಸಿನಿಮಾಗೋಸ್ಕರ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್. ನನ್ನ ಫ್ಯಾಮಿಲಿ ಕಳ್ಕೊಂಡಿದ್ದೀನಿ, ನನ್ನ ಪರ್ಸ್ನಲ್ ಲೈಫ್ ಕಳ್ಕೊಂಡಿದ್ದೀನಿ, ನನ್ನ ಎಷ್ಟೋ ಜೀವನದಲ್ಲಿ ಅತ್ಯಮೂಲ್ಯವಾದಂಥ ಘಟ್ಟಗಳನ್ನ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್. ಇವತ್ತು ನಾನು ಹೇಳಿದ್ರೆ ಅದು ಸಿಂಪತಿ ಥರ ಫೀಲ್ ಆಗುತ್ತೆ. ಈ ಸಿನಿಮಾ ನನಗೆ ಮಾಡು ಇಲ್ಲವೇ ಮಡಿ ಅಂತಾರಲ್ಲ ಆ ಥರ ಸರ್. ಯಾಕಂದರೆ ಈ ಸಿನಿಮಾದಲ್ಲಿ ನನ್ನ ಕೈ ಫ್ರ್ಯಾಕ್ಚರ್ ಆಯಿತು, ಕೈ ಮುರಿದೋಯ್ತು.
ಅಂದ್ರೆ ತುಂಬಾ ಕಳ್ಕೊಂಡಿದ್ದೀನಿ ಸರ್. 19 ವರ್ಷದಿಂದ ನಾನು ಕಂಡಂತ ಒಂದು ಕನ್ಸಲ್ಲ ಸರ್. ಅದು ನಾನು ಗುರಿಯಾಗಿ ನಾನು ಬರುವಾಗಲೇ ನಾನು ಮೆಂಟಲಿ ಫಿಕ್ಸ್ ಆಗೋಗಿದೆ ಸರ್. ನಾನು ಒಂದು ದಿನ ನಾನು ಗಾಂಧಿನಗರದಲ್ಲಿ ನಾನು ಹೀರೋ ಆಗಿ ನಿಲ್ಲೇಬೇಕು, ಹೀರೋ ಅನ್ನೋದಕ್ಕೆ ನಾನು ಕಲಾವಿದನಾಗಿ ನಿಲ್ಲಬೇಕು ನಾನು ಅಂತಂದು. ನಾನು ಏನು ಅಂದ್ಕೊಂಬಂದಿದ್ದೆ ಅದಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ಸರ್. ನಾನು ಅದಕ್ಕೋಸ್ಕರ ಡ್ರೈವರ್ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ, ಬೇರೆ ಕಡೆ ಎಲ್ಲ ಡೈರೆಕ್ಷನ್ ಟೀಮ್ ಬಗ್ಗೆ ವರ್ಕ್ ಮಾಡಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ. ನನ್ನ ಗುರಿ ಒಂದೇ ಆಗಿದೆ ಸರ್. ನಾನು ಒಂದಲ್ಲ ಒಂದು ದಿನ ನಾನು ಹೀರೋ ಆಗಿ ನಿಲ್ಲೇಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಸರ್. ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೋಟೋ ನೋಡಿ ಡೈರೆಕ್ಟ್ರು ಕರೆದಾಗ್ಲೂ ಸಮೇತ ನನಗೆ ನಿಜ ನಂಬಿಕೆ ಇರಲಿಲ್ಲ ಸರ್. ಯಾಕಂದರೆ ಎಲ್ಲ ಕಡೆನೂ ನನಗೆ ಪ್ರತಿ ಹೆಜ್ಜೆಯಲ್ಲೂ ನನಗೆ ಅವಮಾನನೇ ಆಗಿತ್ತು ಸರ್. ಸರ್ ಎಷ್ಟೋ ಸಲ ನನ್ನ ಸಿನಿಮಾ ಟೇಕ್ ಆಫ್ ಆಗಿ ಲಾಂಚ್ ಆಗೋ ಟೈಮಲ್ಲಿ ಇವನಪ್ಪ ಹೀರೋ ಥರ ಇದ್ದಾನೆ, ಇವ್ನಿಗೋಗಿ ಏನಕ್ಕೆ ದುಡ್ಡು ಹಾಕ್ತಾ ಇದ್ರ, 2 ರೂಪಾಯಿನೂ ದುಡ್ಡು ಬರಲ್ಲ, ಅಲ್ಲಿ ಬೇರೆ ಯಾರೋ ಇದ್ದಾರೆ ಅವ್ರಿಗೆ ಹಾಕಿ ಅಂತ ಎಷ್ಟೋ ಮುಹೂರ್ತ ಇಂದು ದಿನನೂ ನನ್ನ ಸಿನಿಮಾ ನಿಂತೋಗಿದೆ ಸರ್. ಆ ಥರ ತುಂಬ ಉದಾಹರಣೆಗಳು ನನಗಿದೆ ಸರ್. ನನ್ನ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ಗೆ ಅದೆಲ್ಲ ಗೊತ್ತು. ಈ ಸಿನಿಮಾ ನನಗೆ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಎಲ್ಲದಕ್ಕಿಂತ ಹೆಚ್ಚು ಸರ್. ಯಾಕಂದರೆ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ಸರ್ ಈ ಸಿನಿಮಾಗೆ. ನಾನು ಗೆಲ್ಲಬೇಕು, ನಾನು ಏನು ಅಂದ್ಕೊಂಡು ಬಂದಿದ್ದೆ ನಾನು ರೀಚ್ ಆಗಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಸರ್. ನಾನು ಇನ್ನೂ ಇಲ್ಲ ಸರ್, ನಿನ್ನೆ ತೆಗ್ದಿದ್ದಾರೆ ಫಸ್ಟ್ ಕಾಪಿ, ನೋಡ್ಬೇಕು ಸರ್. ಶೂಟ್ ಮಾಡಿದ್ದಾರೆ ಸರ್, ಅದು ಯಾವುದು ಫಿಕ್ಸ್ ಮಾಡಿದಾರೋ ಇನ್ನೂ ಗೊತ್ತಿಲ್ಲ. ಎಷ್ಟೆಲ್ಲ ಸಸ್ಪೆನ್ಸ್ ಇಟ್ಟಿದ್ದೀರಾ ಸರ್ ನೀವು.